Hi friends, welcome to CS Logic channel. ಇದು ಬಂದು ಕರ್ನಾಟಕ ಡಿಪ್ಲೊಮೊ 2020 ಪ್ರಿಪೇರ್ ಆಗುವಂಥ ಸ್ಟೂಡೆಂಟ್ಸ್ಗೆ ರಿವಿಷನ್ ಪ್ರೀವಿಯಸ್ ಕ್ವಶನ್ ಪೇಪರ್ನ ರಿವಿಷನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಇದು ಬಂದು ಡಿಪಾರ್ಟ್ಮೆಂಟ್ ಆಫ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್ ಮಾಡ್ತಾ ಇರುವಂಥ ಸ್ಟೂಡೆಂಟ್ಸ್ಗೋಸ್ಕರ ಯೂಸ್ ಆಗಲಿ ಅಂತ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ 2 ಸೆಷನ್ಸ್ ಮಾಡಿದ್ದೀನಿ. ಫಸ್ಟ್ ಸೆಷನ್ ಅಲ್ಲಿ 30 ಕ್ವಶನ್ ಸಾಲ್ವ್ ಮಾಡಿದ್ದೀನಿ. ಸೆಕೆಂಡ್ ಸೆಷನ್ ಅಲ್ಲಿ 30 ಕ್ವಶನ್ ಸಾಲ್ವ್ ಮಾಡಿದ್ದೀನಿ. ರಿಮೈನಿಂಗ್ 40 ಕ್ವಶನ್ಸ್ ಏನಿದೆ ಅದು ಬಂದು ಈ ಲಾಸ್ಟ್ ಸೆಷನ್ ಅಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ. ಇದು ಬಂದು 2008ನೇ ಕ್ವಶನ್ ಪೇಪರ್ ಅಲ್ಲಿ ಏನೇನು ಕೇಳಿದ್ದಾರೆ ಎಲ್ಲ ಕ್ವಶನ್ಸ್ 60 ಕ್ವಶನ್ಸ್ ಆಗಿದೆ. ಇನ್ನು ರಿಮೈನಿಂಗ್ 40 ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋಗ್ತಾ ಇದ್ದೀನಿ. ಓಕೆನಾ? ಸೊ ಲೆಟ್ ಸ್ಟಾರ್ಟ್ ಟುಡೇಸ್ ಸೆಷನ್. First question, that is 141. In Java, which of these operation is used to allocate memory for an object? ಸೊ ಯಾವ ಒಂದು ಆಪರೇಷನ್ ಅನ್ನ ಯೂಸ್ ಮಾಡಿದ್ರೆ ನೀವು ಆಬ್ಜೆಕ್ಟ್ಗೆ ಮೆಮೊರಿ ಲೊಕೇಶನ್ ಅನ್ನ ಮಾಡ್ಬೋದು, ಅದು ಬಂದು ಜಾವಾ. ಇದೆಲ್ಲ ಕ್ವಶನ್ಸ್ ಜಾವಾ ಬೇಸ್ ಮೇಲೆ ಇದೆ. ಓಕೆನಾ? ಸೊ ಇದು ಬಂದು ಆನ್ಸರ್ ಇಸ್ ನ್ಯೂ. ಓಕೆ, so new is your right answer for the question number 114. Okay, passing on to the next question. Which component is responsible for converting bytecode into machine specific code? ಯಾವ ಒಂದು ಕಾಂಪೊನೆಂಟ್ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ಯಾವುದಕ್ಕೆ ಅಂದ್ರೆ ಬೈಟ್ ಕೋಡ್ ಇಂದ ಮಿಷಿನ್ ಕೋಡ್ ಕನ್ವರ್ಷನ್ಸ್. ಸೊ ದ ರೈಟ್ ಆನ್ಸರ್ ಈಸ್ ಜಾವಾ ವರ್ಚುವಲ್ ಮಿಷಿನ್. JDK ಅಂದ್ರೆ ಜಾವಾ ಡೆವಲಪ್ಮೆಂಟ್ ಕಿಟ್. Third one, JIT. JIT ಅಂದ್ರೆ Java in-time compiler. JRE, Java runtime environment. So ಇದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ಕೊಳ್ಳೋಣ. ಓಕೆನಾ? JVM ಅಂದ್ರೆ Java Virtual Machine ಅಂದ್ರೆ ಏನು ಅಂತ. Java Virtual Machine is a virtual machine that enables a computer to run a Java program as well as program written in other languages that are also compiled to Java bytecode. Okay, so ನಿಮ್ಮ ಒಂದು ಜಾವಾ ವರ್ಚುವಲ್ ಮೆಷಿನ್ಸ್ ಏನಿರುತ್ತೆ ನಾವು ಈ ಜಾವಾ ಪ್ರೋಗ್ರಾಮ್ ಆಸ್ ವೆಲ್ ಆಸ್ ಅದರ್ ಲ್ಯಾಂಗ್ವೇಜ್ ಪ್ರೋಗ್ರಾಮ್ಸ್ ಅನ್ನು ಕಂಪೈಲ್ ಮಾಡುವಂತ ಜಾವಾ ಬೈಟ್ ಕೋಡ್ ಆಗಿ ಕನ್ವರ್ಷನ್ಸ್ ಮಾಡುತ್ತೆ. ಸೊ ಇಟ್ ಈಸ್ ಕನ್ವರ್ಟಿಂಗ್ ಯುವರ್ ಅದರ್ ಲ್ಯಾಂಗ್ವೇಜಸ್ ಟು one languages to other languages which understand by the virtual machine. Okay, next is Java development kit. So Java development kit is an implementation of either one of your Java platform. ಸೊ ಅದೇನ್ ಮಾಡುತ್ತೆ ಜಾವಾ ಡೆವಲಪ್ಮೆಂಟ್ ಕಿಟ್ ನಿಮ್ಮ ಒಂದು ಪ್ಲಾಟ್ಫಾರ್ಮ್ ಅನ್ನ ಬಿಲ್ಡ್ ಮಾಡ್ಕೊಳ್ಳುತ್ತೆ. ಸೊ ಬಿಲ್ಡ್ ಮಾಡಿದ್ರೆ ನಿಮ್ಮ ಒಂದು ಜಾವಾ ವರ್ಚುವಲ್ ಮಿಷಿನ್ ರನ್ ಮಾಡುತ್ತೆ ಆಗುತ್ತೆ. ಸೊ ಇದರಲ್ಲಿ ಬಂದು ಜಾವಾ ಪ್ಲಾಟ್ಫಾರ್ಮ್ ಅಲ್ಲಿ ಬಂದು ಜಾವಾ ಎಡಿಷನ್ಸ್, ಜಾವಾ ಪ್ಲಾಟ್ಫಾರ್ಮ್, ಜಾವಾ ಎಂಟರ್ಪ್ರೈಸಸ್ ಎಡಿಷನ್ಸ್, ಸೊ ಜಾವಾ ಪ್ಲಾಟ್ಫಾರ್ಮ್ ಮ್ಯಾಕ್ರೋ ಎಡಿಷನ್ಸ್. So there are certain number of Java development kits availability. Right? These all are coming from the Oracle corporations in the India Sigurta. This is a company which is developing the Java development kit. So there are various editions. So editions next is Java in-time compiler, that is JIT, is one of the integral part of the Java runtime environment. ನಿಮ್ಮ ಒಂದು JRE it is one of the integral part. ಅಂದ್ರೆ ಎರಡು ಕ್ಲಬ್ಬಿಂಗ್ ಆಗಿರುತ್ತೆ ಜಾವಾ ಇನ್ ಟೈಮ್ ಕಂಪೈಲರ್ಸ್ as well as the Java runtime environment. Okay, so passing to the question. Next question, what is the return type of constructors? ನಿಮ್ಮ ಒಂದು ಜಾವಾದಲ್ಲಿ ರಿಟರ್ನ್ ಟೈಪ್ ಆಫ್ ಕನ್ಸ್ಟ್ರಕ್ಟರ್ಸ್ ಏನಾಗಿರುತ್ತೆ ಅಂತ ಕೇಳಿದ್ದಾರೆ. So does not specifies a return type. So it does not specify any return type in the constructors. What is the name of method used to schedule a thread for execution? ನಿಮ್ಮ ಒಂದು ಥ್ರೆಡ್ ನ ಎಕ್ಸಿಕ್ಯೂಷನ್ ಪಾರ್ಟ್ ಅಲ್ಲಿ ಯಾವ ಒಂದು ಮೆಥಡಾಲಜೀಸ್ ಯೂಸ್ ಮಾಡಿರ್ತೀವಿ ಅಂದ್ರೆ ಯು ಆರ್ ಗಿವಿಂಗ್ ಅ ರನ್ ಫಂಕ್ಷನ್ಸ್ ಟು ಇನ್ ಜಾವಾ ಫಾರ್ ಎಕ್ಸಿಕ್ಯೂಷನ್ ಆಫ್ ಯುವರ್ ಥ್ರೆಡ್ಸ್. Okay, passing to the next question. A package is a collection of. So package is a collection of ಏನು in Java ನಲ್ಲಿ package is a collection of classes and interfaces. ಸೊ ನೀವು ಆಲ್ರೆಡಿ ಜಾವಾ ಮಾಡ್ತಾ ಇರ್ತೀರೋ ನಿಮ್ಗೆ ಗೊತ್ತಿರುತ್ತೆ ಜಾವಾನಲ್ಲಿ ಪ್ಯಾಕೇಜಸ್ ಅಲ್ಲಿ ಏನೇನು ಬರುತ್ತೆ ಅಂತ. ಕ್ಲಾಸ್ ಅಂಡ್ ಇಂಟರ್ಫೇಸಸ್ ವಿಲ್ ಕಮ್ ಆಸ್ ಅ ಪ್ಯಾಕೇಜಸ್. ಓಕೆ, ಪಾಸಿಂಗ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ವಿಚ್ ಕೀವರ್ಡ್ ಈಸ್ ಯೂಸ್ಡ್ ಫಾರ್ ಬ್ಲಾಕ್ ಟು ಹ್ಯಾಂಡಲ್ ದ ಎಕ್ಸೆಪ್ಷನ್ ಜನರೇಟೆಡ್ ಬೈ ಟ್ರೈ ಬ್ಲಾಕ್? ಯಾವ ಒಂದು ಕೀವರ್ಡ್ ಅನ್ನ ಇಲ್ಲಿ ಯೂಸ್ ಮಾಡ್ತೀರಾ ಯಾವುದಕ್ಕೆ? ಎಕ್ಸೆಪ್ಷನ್ ಕೀವರ್ಡ್ ಜನರೇಟ್ ಮಾಡೋದಕ್ಕೆ ಫಾರ್ ಟ್ರೈ ಬ್ಲಾಕ್. ಸೊ ಅದು ಬಂದು ಕೀವರ್ಡ್ ಬಂದು ಕ್ಯಾಶ್. Okay, so passing to the next question. Which keyword is used by classes to implement an interface? So ಯಾವ ಒಂದು ಕೀವರ್ಡ್ ಅನ್ನು ಯೂಸ್ ಮಾಡ್ತೀರಾ ನೀವು ಇಂಟರ್ಫೇಸ್ ಅನ್ನೋದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ? ಯೂಸ್ ಬೈ ದ ಕ್ಲಾಸಸ್ ಟು ಇಂಪ್ಲಿಮೆಂಟ್ ಇಂಟರ್ಫೇಸ್. ಸೊ ವಿ ಆರ್ ಯೂಸಿಂಗ್ ದ ಇಂಪ್ಲಿಮೆಂಟ್ ಅನ್ನೋ ಕೀವರ್ಡ್ ಅನ್ನು ಯೂಸ್ ಮಾಡಿದ್ರೆ ವಿ ಕ್ಯಾನ್ ಇಂಟರ್ಫೇಸ್
the classes. Okay. Next question. Java exception handling mechanism is meant to handle. So ಒಂದು ಜಾವಾ expressions handling mechanism ಅನ್ನು ಏನಕ್ಕೆ ಹ್ಯಾಂಡಲ್ ಮಾಡ್ತಿದೆ ಅಂದ್ರೆ it is used for only runtime errors. To find out or identify meant to handle for one runtime error ಗೋಸ್ಕರ ಇದನ್ನ ಹ್ಯಾಂಡಲ್ ಮಾಡೋದಕ್ಕೋಸ್ಕರ ಜಾವಾ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಮೆಕ್ಯಾನಿಸಮ್ ಯೂಸ್ ಮಾಡ್ತೀವಿ. ಓಕೆನಾ. ನೆಕ್ಸ್ಟ್ ಕ್ವೆಶ್ಚನ್. In Java, what is the output of relationship operators? ಇಲ್ಲಿ ಯಾವ ಒಂದು ಔಟ್ಪುಟ್ ಅನ್ನು ಅವೈಲಬಿಲಿಟಿ ಆಗಿರುತ್ತೆ ರಿಲೇಶನ್ಶಿಪ್ ಆಪರೇಟರ್ಸ್ ಯೂಸ್ ಮಾಡ್ತಾರೆ ಇನ್ ಜಾವಾನಲ್ಲಿ. ಸೊ ರಿಲೇಶನ್ಶಿಪ್ ಆಪರೇಟರ್ಸ್ ನ ಔಟ್ಪುಟ್ ಏನಾಗಿರುತ್ತೆ ಅಂದ್ರೆ ಬೂಲಿಯನ್ ಆಗಿರುತ್ತೆ. ಸೊ ಬೂಲಿಯನ್ ಇಸ್ ನಥಿಂಗ್ ಬಟ್ ಟ್ರೂ ಆರ್ ಫಾಲ್ಸ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಇರುತ್ತೆ. ಓಕೆನಾ. ಎಸ್ ಆರ್ ಒನ್ಸ್ ಆರ್ ಜೀರೋ. ಬೂಲಿಯನ್ ಇಸ್ ನಥಿಂಗ್ ಬಟ್ ಟ್ರೂ ಆರ್ ಫಾಲ್ಸ್ ಆರ್ ಜೀರೋ ಆರ್ ಒನ್. Next, which of these operators can be used to concatenate two or more string objects? So, ಎರಡು ಸ್ಟ್ರಿಂಗ್ ಕೊಟ್ಟಿರ್ತಾರೆ, ಆ ಎರಡು ಸ್ಟ್ರಿಂಗ್ ಅನ್ನ ಕ್ಲಬ್ ಮಾಡೋದಕ್ಕೆ, ಎರಡು ಸ್ಟ್ರಿಂಗ್ ನ ಆಡ್ ಮಾಡೋದಕ್ಕೆ, ಕಾನ್ಕ್ಯಾಟಿನೇಟ್ ಮಾಡೋದಕ್ಕೆ ಯಾವ ಒಂದು ಆಪರೇಟರ್ಸ್ ಅನ್ನ ಯೂಸ್ ಮಾಡ್ತೀರಾ? So that is positive. Question. Star command to execute a compiled Java program is we call it as Java. Okay. So passing to the next question. What is the default priority of a newly created threads? ಅಂದ್ರೆ ಯಾವ ಪ್ರಯಾರಿಟಿ ಆಗಿರುತ್ತೆ ಫಸ್ಟ್ ನಾವು ಥ್ರೆಡ್ ಅನ್ನು ಕ್ರಿಯೇಟ್ ಮಾಡಿದಾಗ ಯಾವ ಪ್ರಯಾರಿಟಿಯಲ್ಲಿ ಇರುತ್ತೆ? ಸೊ ಇಟ್ ಈಸ್ ನಾಮಿನಲ್ ಪ್ರಯಾರಿಟಿ, ದಟ್ ಈಸ್ ನಾನ್ ಪ್ರಯಾರಿಟಿಯಲ್ಲಿ ಇರುತ್ತೆ. ಓಕೆ. ನೆಕ್ಸ್ಟ್ ಕ್ವೆಶ್ಚನ್. ಇನ್ ಜಾವಾ ಸೈಜ್ ಆಫ್ ಇಂಟ್ ಡೇಟಾ ಟೈಪ್ಸ್ ಈಸ್. ಸೊ ಜಾವಾನಲ್ಲಿ ಡಿಫ್ರೆಂಟ್ ಡೇಟಾ ಟೈಪ್ಸ್ ಇದೆ. ಸೊ ಅದನ್ನು ಒಂದ್ಸತಿ ನೋಡ್ಕೊಂಬರೋಣ ಇಮೇಜನ್ನು. So this is your Java data types. Java data types ಅಲ್ಲಿ ಏನಿರುತ್ತೆ? ಎರಡು ಡೇಟಾ ಟೈಪ್ಸ್ ಇರುತ್ತೆ, ಒಂದು ಪ್ರಿಮಿಟಿವ್, ಇನ್ನೊಂದು ನಾನ್ ಪ್ರಿಮಿಟಿವ್. ಓಕೆ. ಸೊ ಪ್ರಿಮಿಟಿವ್ ಡೇಟಾ ಟೈಪ್ಸ್ ಅಲ್ಲಿ ಬಂದು ಬೂಲಿಯನ್ ಅಂಡ್ ನ್ಯೂಮರಿಕ್. ಸೊ ಪ್ರಿಮಿಟಿವ್ ಅಲ್ಲಿ ಎರಡು ಆಗುತ್ತೆ, ತಿರ್ಗಾ ಬೂಲಿಯನ್ ಅಂಡ್ ನ್ಯೂಮರಿಕ್ ಆಗುತ್ತೆ. ತಿರ್ಗಾ ಬೂಲಿಯನ್ ಅಲ್ಲಿ ಬೂಲಿಯನ್ ಅಂತ ಹೇಳಿದ್ನಲ್ಲ ಇಷ್ಟೊತ್ತು 0 and 1 or true or false statements ಇರುತ್ತೆ. ನ್ಯೂಮರಿಕಲ್ಸ್ ಅಲ್ಲಿ there are again classified into two data types that are characters and integral. Okay, integral. So integral ಅಲ್ಲಿ ಎರಡು classification again, integer data types and floating point data types. So ಅದರಲ್ಲಿ ಬಂದು other rest of the characters, rest of the data types divisions ಆಗ್ತಾ ಇರುತ್ತೆ, byte to, short to, int to, long to. Next to floating point ಅಲ್ಲಿ float to double ಆಗುತ್ತೆ. So again the second data type, second part of the data types is primitive data types. Primitive data types ಅಲ್ಲಿ ಬಂದು string, array, etc. are available in your Java ಡೇಟಾ ಟೈಪ್ಸ್. ಓಕೆ. ಸೊ ಡೇಟಾ ಟೈಪ್ಸ್ ಅಷ್ಟೇ ಕಲ್ತ್ಕೊಳ್ಳೋದಲ್ಲ, ಡೇಟಾ ಟೈಪ್ಸ್ನ ರೇಂಜು ಮತ್ತು ಅದು ಎಷ್ಟು ಬೈಟ್ ಅಲೋಕೇಟ್ ಆಗುತ್ತೆ ಅಂತ ತಿಳ್ಕೋಬೇಕು. ಸೊ ಐ ಹ್ಯಾವ್ ಟೇಬಲ್ ಫಾರ್ ದಟ್. So these are the data types and they have given the sizes of your data types as well as the range of values. So ಇದನ್ನ ತಿಳ್ಕೊಳ್ಳಬೇಕಾಗುತ್ತೆ, ಯಾವ ಡೇಟಾ ಟೈಪ್ಸ್ನ ಯಾವ್ಯಾವ ರೇಂಜಲ್ಲಿ ಇರುತ್ತೆ, ಯಾವ್ಯಾವ ಸೈಜಲ್ಲಿ ಇರುತ್ತೆ ಅಂತ ತಿಳ್ಕೊಂಡ್ರೆ ಇಟ್ ಬೇಸ್ಡ್ ಆನ್ ದಿಸ್ ದೇ ಹ್ಯಾವ್ ಗಿವನ್ 2 questions ಫಾರ್ ದ ಇನ್ ಯುವರ್ ಜಾವಾನಲ್ಲಾದರೂ ಕೊಡ್ಬೋದು, ಸಿನಲ್ಲಾದರೂ ಕೇಳ್ಬೋದು. ಸೊ ಅದರದ್ದೇ ಆದಂಥ ಡೇಟಾ ಟೈಪ್ಸ್ ಅನ್ನ, ರೇಂಜಸ್ ಅನ್ನ ಮತ್ತೆ ವ್ಯಾಲ್ಯೂಸ್, ಸೈಡ್ ವ್ಯಾಲ್ಯೂಸ್ ಅನ್ನ ತಿಳ್ಕೊಂಡಿರ್ಬೇಕಾಗುತ್ತೆ. ಓಕೆನಾ. ಸೊ ಪಾಸಿಂಗ್ ಟು ದ ಕ್ವಶನ್. ಸೊ ಇನ್ ಜಾವಾ ದ ಸೈಜ್ ಆಫ್ ಇಂಟೀಜರ್ ಡೇಟಾ ಟೈಪ್ ಈಸ್ 4 bytes. ಸೊ ಅಲ್ಲಿ ನಿಮ್ಮ ಒಂದು ಟೇಬಲ್ ಅಲ್ಲಿ ನೋಡಿದ್ರೆ 32 bits ಅಂತ ಇರುತ್ತೆ. ಸೊ ಈಚ್ ಬಿಟ್ 1 byte ಬಂದು 8 bits ಆಗಿರುತ್ತೆ. ಸೊ ಅದರಿಂದ ಏನಾಗುತ್ತೆ? So 8 into 4, so 32 bits ಆಗುತ್ತೆ. So 4 bytes will be equal to your integer data types. Okay na? Next question. In Java, division by 0 error causes the exception. So divide by 0 on error ಎಲ್ಲಿ causes exceptions cause ಮಾಡುತ್ತೆ ಅಂದ್ರೆ in Java it is arithmetic exceptionally ಬರುತ್ತೆ. So divide by 0. Okay. Passing to the next question. Dash means the ability to take more than one form. So ಇದು ಬಂದು ನಿಮ್ಮ ಒಂದು oops ಕಾನ್ಸೆಪ್ಟ್ಸ್ ಅಲ್ಲಿ ಬರುತ್ತೆ. oops ಅಂದ್ರೆ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಲ್ಲಿ. ಸೊ ಅದನ್ನ ಒಂದ್ಸತಿ ಇಮೇಜ್ ಅನ್ನು ನೋಡ್ಕೊಂಡ್ಬರೋಣ, ಆಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಕಾನ್ಸೆಪ್ಟ್ಸ್ ಅಲ್ಲಿ 4 ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದೆ. ಒನ್ ಇಸ್ ಅಬ್ಸ್ಟ್ರಾಕ್ಷನ್, ಸೆಕೆಂಡ್ ಇಸ್ ಪಾಲಿಮಾರ್ಫಿಸಮ್, ಥರ್ಡ್ ಇಸ್ ಎನ್ಕ್ಯಾಪ್ಸುಲೇಷನ್, ಇನ್ಹೆರಿಟೆನ್ಸ್. ಸೊ ಈ ಎಲ್ಲಾ ಕಾನ್ಸೆಪ್ಟ್ಸ್ ನೀವು ತಿಳ್ಕೊಂಡಿರ್ಬೇಕು. ತಿಳ್ಕೊಂಡ್ರೆ ಯು ವಿಲ್ ಬಿ ವೆರಿ ಈಸಿ ಟು ಅಟೆಂಡ್ ದ ಜಾವಾ ಕ್ವೆಶ್ಚನ್ಸ್. ಓಕೆ. ಸೊ ಪಾಸಿಂಗ್ ಟು ದ ಕ್ವೆಶ್ಚನ್. So dash is means the ability to make more than one forms, which we call it as polymorphism. Polymorphism is more than one forms can be create ಮಾಡಬಹುದು. Okay. So next question, passing to the next question. Which of the following case does not exist in complexity
ಥಿಯರಮ್. ಸೊ ಯಾವ ಒಂದು ಕೇಸಸ್ ಅನ್ನ ಎಕ್ಸಿಸ್ಟ್ ಆಗಿರಲ್ಲ ಕಾಂಪ್ಲೆಕ್ಸಿಟಿ ಥಿಯರಮ್ ಅಲ್ಲಿ ಯಾವ ಕಂಡೀಷನ್ಸ್ ಎಕ್ಸಿಸ್ಟ್ ಆಗಿರಲ್ಲ ಅಂದ್ರೆ ಸೊ ದಟ್ ಈಸ್ ನಥಿಂಗ್ ಬಟ್ ನಲ್ ಕೇಸಸ್ ಡಸ್ ನಾಟ್ ಎಕ್ಸಿಸ್ಟ್ ಇನ್ ಯುವರ್ ಕಾಂಪ್ಲೆಕ್ಸಿಟಿ ಥಿಯರಮ್. ಓಕೆ, ಪಾಸಿಂಗ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. Dash is the last steps in solving the problem. So first problem ಕೊಟ್ಟಾಗ ನಾವು ಏನು ಮಾಡ್ತೀವಿ, ಪ್ರಾಬ್ಲಮ್ ಅನ್ನ ಅನಲೈಸ್ ಮಾಡ್ತೀವಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊತೀವಿ. ಐಡೆಂಟಿಫೈಯಿಂಗ್ ಪ್ರಾಬ್ಲಮ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅವ್ರು ಕೇಳಿರೋದೇನು, ಲಾಸ್ಟ್ ಸ್ಟೆಪ್ ಏನು ಮಾಡ್ತೀರಾ, ಲಾಸ್ಟ್ ಸ್ಟೆಪ್ ಅಲ್ಲಿ ಏನಾಗುತ್ತೆ, ಎವ್ಯಾಲ್ಯೂಯೇಟಿಂಗ್ ದ ಸೊಲ್ಯೂಷನ್. ನಾವು ಏನು ಆನ್ಸರ್ ಬರುತ್ತೆ ಪ್ರಾಬ್ಲಮ್ ಸಾಲ್ವಿಂಗ್ಗೆ ಆ ಸೊಲ್ಯೂಷನ್ ಅನ್ನ ಎವ್ಯಾಲ್ಯೂಯೇಟ್ ಮಾಡ್ತೀವಿ. ಸೊ ದಟ್ ಈಸ್ ಯುವರ್ ಲಾಸ್ಟ್ ಆಪ್ಷನ್ ನಂಬರ್ 3 is your right answer. Next question, which is the best sorting technique when the list is already sorted? So ಯಾವ ಒಂದು ಟೆಕ್ನಿಕ್ ಅನ್ನ ಯೂಸ್ ಮಾಡ್ಕೋಬಹುದು ಸೊ ಫಾರ್ ಸಾರ್ಟಿಂಗ್. ಸೊ ಆಲ್ರೆಡಿ ಸಾರ್ಟ್ ಆಗಿರುವಂತ ಲೀಸ್ಟ್ ಅಲ್ಲಿ ನಿಮ್ಮ ಒಂದು ಬೆಸ್ಟ್ ಟೆಕ್ನಿಕ್ ಯಾವ್ದಾಗಿರುತ್ತೆ ಅಂದ್ರೆ ಇನ್ಸರ್ಷನ್ ಸಾರ್ಟ್. ಸೊ ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಸಾರ್ಟಿಂಗ್ ಟೆಕ್ನಿಕ್ ಆಫ್ಟರ್ ದ ಸಾರ್ಟೆಡ್ ಹ್ಯಾಸ್ ಬಿನ್ ದ ಲೀಸ್ಟ್ ಹ್ಯಾಸ್ ಬಿನ್ ಸಾರ್ಟೆಡ್ ಔಟ್. ಓಕೆ, ಸೊ ಇದೆಲ್ಲದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಇದೆ, ಅದು ನೋಡೋಣ. ಸೊ ದಿಸ್ ಇಸ್ ಇನ್ಫಾರ್ಮೇಶನ್. ಇನ್ಸರ್ಷನ್ ಸಾರ್ಟ್. Insertion sort is a simple sorting algorithm that allows for efficient in-place sorting of an array, one element at a time. So idenagutte idu ondu simple algorithm, sorting algorithm agirutte. It is more efficient and in place of sorting. Andre ondu already sorting agiro list anna innond sati sort madodakke we can use the insertion sorting and it will take one element at a time. Next is merge sort. Merge sort andre enu is an algorithm which follows divide and conquer approach. So merge sorting and this is one of the algorithm, sorting algorithm. ಇದರಲ್ಲಿ ಏನಾಗಿರುತ್ತೆ ಅಂದ್ರೆ ಫಾಲೋಸ್ ದ ಡಿವಿಷನ್ ಅಂಡ್ ಕಾನ್ಕರ್ ಅಪ್ರೋಚ್ ಅನ್ನ ಯೂಸ್ ಮಾಡಲಾಗಿರುತ್ತೆ. ಓಕೆನಾ. ನೆಕ್ಸ್ಟ್ ಇಸ್ ಬಬಲ್ ಸಾರ್ಟ್. ಸೊ ಬಬಲ್ ಸಾರ್ಟ್ ಇಸ್ ಅ ಸಿಂಪ್ಲೆಸ್ಟ್ ಸಾರ್ಟಿಂಗ್ algorithm that works by repeatedly swapping the adjacent element if there are in wrong order. So bubble sorting ನೀವು ಆಲ್ರೆಡಿ ಓದಿರ್ತೀರ. ಬಬಲ್ ಸಾರ್ಟಿಂಗ್ ಅಲ್ಲಿ ಏನಾಗುತ್ತೆ, ಅಸೆಂಡಿಂಗ್ ಅಂಡ್ ಡಿಸೆಂಡಿಂಗ್ ಆರ್ಡರ್ಸ್, ಸ್ವಾಪಿಂಗ್ ಆಫ್ ಎಲಿಮೆಂಟ್ಸ್ ಅಂದ್ರೆ ಯಾವುದೋ ಒಂದು ಆರ್ಡರ್ ಅಲ್ಲಿ ಅರೇಂಜ್ ಮಾಡಬೇಕಾಗಿರುತ್ತೆ. ಸೊ ಅಸೆಂಡಿಂಗ್ ಆರ್ಡರ್ ಅನ್ನು ಇಲ್ಲ ಡಿಸೆಂಡಿಂಗ್ ಆರ್ಡರ್ ಅನ್ನು ಅರೇಂಜ್ ಮಾಡಬೇಕಾಗಿರುತ್ತೆ. ಸೊ ಅದನ್ನ ಅರೇಂಜ್ ಮಾಡೋದಕ್ಕೆ ಇಟ್ ವಿಲ್ ಸ್ವಾಪ್ ದ ಪ್ರೀವಿಯಸ್ ನಂಬರ್ಸ್ ಅಂಟಿಲ್ ವಿಚ್ ಇಸ್ ಇನ್ ದ ರಾಂಗ್ ಆರ್ಡರ್. ಸೊ ದೇರ್ ವಿ ಆರ್ ಯೂಸಿಂಗ್ ದ ಬಬಲ್ ಸಾರ್ಟಿಂಗ್. Next ಬಂದು selection sorting algorithm. Selection sorting algorithm sorts an array by repeatedly finding the minimum element from unsorted part and put it at the beginning. So ಇಲ್ಲೇನಾಗುತ್ತೆ, ಸೆಲೆಕ್ಷನ್ ಸಾರ್ಟಿಂಗ್ ಅಲ್ಲಿ this will take a repeated process but it will find the minimum elements, ಕಡಿಮೆ ಎಲಿಮೆಂಟ್ಸ್ ಇರುತ್ತೆ. ಸೊ ಇದೇನಾಗುತ್ತೆ, ಸಾರ್ಟ್ ಆಗೋದನ್ನ ಎಲ್ಲ ಫಸ್ಟ್ ತಗೊಂಡ್ಬರುತ್ತೆ, ಅನ್ಸಾರ್ಟೆಡ್ ಎಲಿಮೆಂಟ್ಸ್ ನ it will bring back to the last part. Okay, so passing to the next question. Next question, two main measures for the efficiency of any algorithm. ಸೊ ಯಾವುದೋ ಒಂದು ಅಲ್ಗೋರಿಥಮ್ ಕೊಟ್ಟಾಗ ಎರಡು ಮೇಜರ್ ಕನ್ಸಿಡರೇಷನ್ಸ್ ಆಗಿರುತ್ತೆ. ಯಾವ ಕ್ರೈಟೀರಿಯಾಸ್ನ ನೋಡ್ತೀರಾ ತುಂಬಾ ಎಫಿಷಿಯನ್ಸ್ ಆಗಿ ಪ್ರೋಗ್ರಾಮ್ ವರ್ಕ್ ಆಗೋದಕ್ಕೆ. ಸೊ ದ ಅಲ್ಗೋರಿಥಮ್, ದ ಟೂ ಮೇನ್ ಮೆಷರ್ಸ್ ವಿಚ್ ವಿ ಟೇಕ್ ಪ್ಲೇಸ್ ಇಸ್ ಟೈಮ್ ಅಂಡ್ ದ ಸ್ಪೇಸ್. ಸೊ ಎಷ್ಟು ಟೈಮ್ ಕನ್ಸ್ಯೂಮಿಂಗ್ ಆಗಿರುತ್ತೆ ಅಲ್ಗೋರಿಥಮ್ ಅಲ್ಲಿ, ಮತ್ತೆ ಸ್ಪೇಸ್ ಎಷ್ಟು ಅಲೋಕೇಟ್ ಆಗಬೇಕಾಗುತ್ತೆ. ಸೊ ಇವೆರಡನ್ನ ಮೇನ್ ಮೆಷರ್ಸ್ ಆಗಿ ಅಲ್ಗೋರಿಥಮ್ಸ್ ಅಲ್ಲಿ ನೋಡ್ತೀವಿ. ಓಕೆನಾ. ನೆಕ್ಸ್ಟ್ ಕ್ವಶನ್, the time complexity of linear search. The time complexity of linear search is, so it is on of numbers which is O of n will be used for time complexity in linear searching only use ಮಾಡ್ತೀವಿ. Okay, next question, IPv6 is a dash bit protocol. So IPv6 ಅಂದ್ರೆ internet protocol version number 6. ಎರಡು ವರ್ಷನ್ ಇದೆ, IPv4 ಇದೆ, IPv6 ಇದೆ. ಸೊ IPv4 is a version 4, IPv6 is a version 6. ಸೊ ಇದರಲ್ಲಿ ಎಷ್ಟು ಬಿಟ್ ಪ್ರೋಟೋಕಾಲ್ ಅಂತ ಕೇಳ್ತಾ ಇದ್ದಾರೆ. ಇಟ್ ಈಸ್ 128 ಬಿಟ್ ಲಾಂಗ್ ಇರುತ್ತೆ. ಸೊ IPv4 ಕೇಳಿದ್ರೆ ದಟ್ ಈಸ್ 32 ಬಿಟ್. V4 32 ಬಿಟ್, ಇಲ್ಲಿ ಕೇಳಿರೋ V6 ಆಗಿರೋದ್ರಿಂದ 128 ಬಿಟ್ ಲಾಂಗ್ ಪ್ರೋಟೋಕಾಲ್. ಓಕೆ, FTP is an example for dash layer protocol. ಸೊ FTP ಅನ್ನೋದೇನು, ಫೀಲ್ಡ್ FTP ಅಂದ್ರೆ ಫೈಲ್ ಟ್ರಾನ್ಸ್ಪೋರ್ಟ್ ಪ್ರೋಟೋಕಾಲ್. ಸೊ ಇದು ಬಂದು ಯಾವ ಲೇಯರ್ಗೆ ಎಕ್ಸಾಂಪಲ್ ಆಗಿರುತ್ತೆ ಅಂತ ಕೇಳಿದ್ದಾರೆ. ಸೊ ದಟ್ ಈಸ್ ಅಪ್ಲಿಕೇಶನ್ ಲೇಯರ್ ಪ್ರೋಟೋಕಾಲ್. ಓಕೆ, ಪಾಸಿಂಗ್ ಟು ದ ನೆಕ್ಸ್ಟ್ ಕ್ವಶನ್, ಮೆಥಡ್ ಆಫ್ ಕಮ್ಯುನಿಕೇಶನ್ ಇನ್ ವಿಚ್ ದ ಟ್ರಾನ್ಸ್ಮಿಷನ್ ಟೇಕ್ಸ್ ಪ್ಲೇಸ್ ಇನ್ ಬೋತ್ ದ ಡೈರೆಕ್ಷನ್ ಬಟ್ ಓನ್ಲಿ ಇನ್ ಒನ್ ಡೈರೆಕ್ಷನ್ ಅಟ್ ಎ ಟೈಮ್ ಇಸ್ ಕಾಲ್ಡ್. ಸೊ ಇದಕ್ಕೆ ಮೋಡ್ ಆಫ್ ಕಮ್ಯುನಿಕೇಶನ್ಸ್ನ ಓದ್ಕೋಬೇಕಾಗುತ್ತೆ. ಸೊ ಅದನ್ನ ನೋಡೋಣ ಫಸ್ಟು, ಆದಮೇಲೆ ದಿಸ್ ಇಸ್ ಮೋಡ್ ಆಫ್ This is your mode of communication. So ಇಲ್ಲಿ ಮೂರು mode of communication very important ಆಗಿರುತ್ತೆ. ಸಿಂಪ್ಲೆಕ್ಸ್ ಮೋಡ್ ಇಲ್ಲಿದೆ, ಸಿಂಪ್ಲೆಕ್ಸ್ ಮೋಡ್, ಹಾಫ್ ಡ್ಯೂಪ್ಲೆಕ್ಸ್ ಅಂಡ್ ಫುಲ್ ಡ್ಯೂಪ್ಲೆಕ್ಸ್. ಓಕೆ, ಸಿಂಪ್ಲೆಕ್ಸ್ ಮೋಡ್ ಅಲ್ಲಿ ಏನಾಗುತ್ತೆ, ಒಂದು ಡೈರೆಕ್ಷನ್ ಆಫ್ ಡೇಟಾ ಇಸ್ ಇನ್ ಒನ್ ವೇ ಅಷ್ಟೇ. ಒಂದು ಇಲ್ಲಿಂದ ಇಲ್ಲಿ ಕಳಿಸ್ಬೋದು,
ಮೇನ್ ಫ್ರೇಮ್ ಇಂದ ಮಾನಿಟರ್ ಕಳಿಸ್ಬೋದು ಅಷ್ಟೇ. ಸೊ ಇಟ್ ಈಸ್ ಒನ್ ಮೋಡ್ ಆಫ್ ಕಮ್ಯುನಿಕೇಶನ್, ಸಿಂಪ್ಲೆಕ್ಸ್. ನೆಕ್ಸ್ಟ್ ಆಫ್ ಡ್ಯೂಪ್ಲೆಕ್ಸ್ ಅಲ್ಲಿ ಎರಡೂ ಸೈಡ್ ಕಳಿಸ್ಬೋದು, ಬಟ್ ನಾಟ್ ಅಟ್ ಎ ಸೇಮ್ ಟೈಮ್. ಸೊ ಇಲ್ಲಿ ಕಳಿಸ್ತಾ ಇದ್ದೀವಿ ಅಂದಾಗ ಡೇಟಾನ ಇಲ್ಲಿಂದ ಇಲ್ಲಿಗೆ ಬರ್ತಾ ಇದೆ ಅಂದಾಗ ಅದೇ ಟೈಮಲ್ಲಿ ಈ ಸೈಡು ಡೇಟಾ ಕಳಿಸೋದಕ್ಕೆ ಆಗಲ್ಲ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿಂದ ಇಲ್ಲಿಗೆ ಡೇಟಾ ಬರ್ತಾ ಇದೆ ಅಂದಾಗ ಈ ಸೈಡು ಕಳಿಸೋದಕ್ಕೆ ಆಗಲ್ಲ. ಸೊ ದಟ್ ಈಸ್ ಹಾಫ್ ಡ್ಯೂಪ್ಲೆಕ್ಸ್ ಟ್ರಾನ್ಸ್ಮಿಷನ್, ಮೋಡ್ ಆಫ್ ಟ್ರಾನ್ಸ್ಮಿಷನ್. ನೆಕ್ಸ್ಟ್ ಬಂದು ಫುಲ್ ಡ್ಯೂಪ್ಲೆಕ್ಸ್ ಮೋಡ್. ಫುಲ್ ಡ್ಯೂಪ್ಲೆಕ್ಸ್ ಮೋಡ್ ಅಲ್ಲಿ ಏನಾಗುತ್ತೆ, ಇಲ್ಲಿಂದನೂ ಮೆಸೇಜ್ ಸೆಂಡ್ ಮಾಡ್ಬೋದು, ಇಲ್ಲಿಂದನೂ ಮೆಸೇಜ್ ಸೆಂಡ್ ಮಾಡ್ಬೋದು ಅಟ್ ಎ ಸೇಮ್ ಟೈಮ್. ಓಕೆ, ಅರ್ಥ ಆಗ್ತಾ ಇದೆಯಾ? ಹಾಫ್ ಡ್ಯೂಪ್ಲೆಕ್ಸ್ ಅಲ್ಲಿ ಏನಾಗ್ತದೆ, ಒಂದ್ ಸೈಡ್ ಕಳಿಸಿದಾಗ ಇನ್ನೊಂದ್ ಸೈಡ್ ಇದ್ದ ಡೇಟಾನ ರಿಸೀವ್ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಬಟ್ ಫುಲ್ ಡ್ಯೂಪ್ಲೆಕ್ಸ್ ಮೋಡ್ ಅಲ್ಲಿ ಏನಾಗುತ್ತೆ, ಎರಡೂ ಸೈಡ್ ರಿಸೀವ್ ಮಾಡ್ಕೋಬಹುದು ಅಟ್ ದ ಸೇಮ್ ಟೈಮ್. ದ ಡೈರೆಕ್ಷನ್ ಆಫ್ ಡೇಟಾ ಅಟ್ ದ ಸೇಮ್ ಟೈಮ್ ಯು ಕ್ಯಾನ್ ರಿಸೀವ್. ಸೊ ಪಾಸಿಂಗ್ ಟು ದ ಕ್ವಶನ್. ಸೊ ಕ್ವಶನ್ ಅಲ್ಲಿ ಏನ್ ಕೇಳಿದ್ದಾರೆ, ಟ್ರಾನ್ಸ್ಮಿಷನ್ ಆಗುತ್ತೆ, ಎರಡೂ ಸೈಡ್ ಟ್ರಾನ್ಸ್ಮಿಷನ್ ಆಗುತ್ತೆ, ಬಟ್ ಅಟ್ ಒನ್ ಡೈಮೆನ್ಷನ್ ಒನ್ ಟೈಮ್ ಆಗುತ್ತೆ. ಸೊ ಇಟ್ ಈಸ್ ನಥಿಂಗ್ ಬಟ್ ಹಾಫ್ ಡ್ಯೂಪ್ಲೆಕ್ಸ್. ಓಕೆ, ಸಿಂಪ್ಲೆಕ್ಸ್ ಅರ್ಥ ಆಗಿದೆ, ಹಾಫ್ ಡ್ಯೂಪ್ಲೆಕ್ಸ್ ಅರ್ಥ ಆಗಿದೆ, ಫುಲ್ ಡ್ಯೂಪ್ಲೆಕ್ಸ್ ಅರ್ಥ ಆಗಿದೆ. ಸೊ ಇಟ್ ಈಸ್ ನಿಮ್ಮ ಒಂದು ಕ್ವಶನ್ಗೆ ಹಾಫ್ ಡ್ಯೂಪ್ಲೆಕ್ಸ್ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್, ವಿಚ್ ಟೊಪಾಲಜಿ ರಿಕ್ವೈರ್ಸ್ ಎ ಸೆಂಟ್ರಲ್ ಕಂಟ್ರೋಲ್ ಆರ್ ಹಬ್ಸ್? ಯಾವ ಒಂದು ಟೊಪಾಲಜಿಗೆ ನಿಮ್ಮ ಒಂದು ಸೆಂಟ್ರಲ್ ಕಂಟ್ರೋಲರ್ಸ್ ಬೇಕಾಗಿರುತ್ತೆ ಆರ್ ಹಬ್ಸ್ ಬೇಕಾಗಿರುತ್ತೆ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಸ್ಟಾರ್ ಟೊಪಾಲಜಿ. ಸ್ಟಾರ್ ಟೊಪಾಲಜಿ ವಿಚ್ ರಿಕ್ವೈರ್ಸ್ ಎ ಸೆಂಟ್ರಲ್ ಕಂಟ್ರೋಲರ್ಸ್ ಆರ್ ಹಬ್ಸ್. ಸೊ ನಮ್ಮ ಡಿಫ್ರೆಂಟ್ ಟೊಪಾಲಜಿಸ್ನ ಇಮೇಜ್ ತೋರಿಸ್ತೀನಿ, ಒಂದ್ಸತಿ ನೋಡ್ಕೊಬಿಡಿ. ಈ ಡಿಫ್ರೆಂಟ್ ಟೈಪ್ಸ್ ಆಫ್ ನೆಟ್ವರ್ಕ್ ಟೊಪಾಲಜಿ ಟೈಪ್ಸ್. ಫಸ್ಟ್ ಒಂದು ಪಾಯಿಂಟ್ ಟು ಪಾಯಿಂಟ್, ಇಲ್ಲಿ ಪಕ್ಕ ಸಿಸ್ಟಮ್ಸ್ ಇರುತ್ತೆ, ಅದನ್ನ ಒಂದು ವೈರ್ ಕನೆಕ್ಷನ್ ಮಾಡ್ತೀವಿ ಬಸ್ ಅಲ್ಲಿ. ಸೊ ಒನ್ ಕೇಬಲ್ ವಿಚ್ ಕನ್ಸಿಸ್ಟ್ ಆಫ್ n ನಂಬರ್ ಆಫ್ ಸಿಸ್ಟಮ್ಸ್ ವಿಚ್ ಇಸ್ ಕನೆಕ್ಟೆಡ್ ಲೈಕ್ ಬಸ್ ಸ್ಟಾಪ್ಸ್. ಸೊ ನಿಮ್ಮ ರೋಡಲ್ಲಿ ಬಸ್ ಸ್ಟಾಪ್ಸ್ ಹೇಗೆ ಕನೆಕ್ಟ್ ಆಗಿರ್ತದೆ ಅದೇ ತರದ ಈ ಬಸ್ ಟೊಪಾಲಜಿ ಇರುತ್ತೆ. ರಿಂಗ್ ಟೊಪಾಲಜಿ ನೋಡ್ಬೋದು, ರಿಂಗ್ ಇನ್ ದ ಫಾರ್ಮೇಶನ್ ಆಫ್ ರಿಂಗ್. ಸ್ಟಾರ್ ಟೊಪಾಲಜಿ, ಸೊ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ, ಒಂದು ಸೆಂಟ್ರಲ್ ಹಬ್ ಇರುತ್ತೆ, ಹಬ್ಬಿಗೆ ಎಲ್ಲ ಮೆಸೇಜಸ್ಸು ಥ್ರೂ ಪಾಸ್ ಆಗಬೇಕಾಗುತ್ತೆ. ಸೊ ದಟ್ಸ್ ವೈ ಐ ಟೋಲ್ಡ್ ಫಾರ್ ಸ್ಟಾರ್ ಟೊಪಾಲಜಿ ವಿ ಹ್ಯಾವ್ ಎ ಹಬ್ ಲೈಕ್ ಆರ್ ಸೆಂಟ್ರಲ್ ಕಂಟ್ರೋಲರ್ಸ್ ಫಾರ್ ದ ಟ್ರಾನ್ಸ್ಮಿಷನ್ ಆಫ್ ಡೇಟಾ. ಟ್ರೀ, ಸೊ ಟ್ರೀ ಸ್ಟ್ರಕ್ಚರು ಹೈರಾರ್ಕಿಯಲ್ ಫಾರ್ಮೇಷನ್ಸು ಎರಡೂ ಒಂದೇ ಆಗಿರುತ್ತೆ. ನೆಕ್ಸ್ಟ್ ಮೆಶ್, ಸೊ ದಿಸ್ ಇಸ್ ಯುವರ್ ಮೆಶ್ structure. Next is hybrid structures. It is normally we are not using hybrid structures. We are using star and mesh most of the time. Star and mesh, ring and bus structures. So ee tara structures ana normal agi navu use ಮಾಡ್ತಾ ಇದೀವಿ. ಓಕೆನಾ? So passing to the question. So star is your right answer for ನಾನು ತೋರಿಸಿದ್ದೀನಿ ಯಾಕೆ ಸೆಂಟ್ರಲ್ ಕಂಟ್ರೋಲರ್ಸ್ ಸೇಫ್ ಇರುತ್ತೆ ಅಂತ. ಸೊ ಅದರಿಂದ stars is your right answer. Next one, class dash has a greatest number of hosts ಫಾರ್ ಈವನ್ ನೆಟ್ವರ್ಕ್ ಅಡ್ರೆಸ್. ಸೊ ಇದು ಬಂದು ನಿಮ್ಮ ಒಂದು IPv6 IPv4 ಅನ್ನು ನೀವು ಕರೆಕ್ಟಾಗಿ ತಿಳ್ಕೊಂಡಿದ್ರೆ ಸೊ ನಿಮ್ಗೆ ಗೊತ್ತಾಗುತ್ತೆ ಯಾವ್ಯಾವ್ದ್ರಲ್ಲಿ ಎಷ್ಟು ನೆಟ್ವರ್ಕ್ ಐ ಡಿ ಇದೆ, ಎಷ್ಟು ಹೋಸ್ಟ್ ಐ ಡಿ ಇದೆ. ಸೊ ಅದಕ್ಕೋಸ್ಕರ ಒಂದು ಟೇಬಲ್. ಸೊ ದಿಸ್ ಇಸ್ ಯುವರ್ IPv4 ಕ್ಲಾಸಿಫಿಕೇಶನ್ಸ್ದು IPv ಅಡ್ರೆಸಸ್ನ ತೋರಿಸ್ತಾ ಇದ್ದೀನಿ. ಸೊ ಕ್ಲಾಸ್ ಎನಲ್ಲಿ ಬಂದು 1ರಿಂದ 127ವರೆಗೂ ರೇಂಜಲ್ಲಿ. ಸೊ ದಟ್ ಈಸ್ 1.0.0.0. ಸೊ ಆ ಥರ ಬರುತ್ತೆ ಅಡ್ರೆಸ್ಸಸ್. ನಿಮ್ಮ ಒಂದು IP ಅಡ್ರೆಸ್ ಹೇಗೆ ಬರುತ್ತೆ ಅಂದರೆ 1.0.0.0. ಸೊ ಈ ಥರ ಬರುತ್ತೆ IP ಅಡ್ರೆಸ್ ರೇಂಜ್. ಇಲ್ಲಿಂದ ಹಿಡಿದು 125.255.255. Okay, so class A addresses is classes idanತ ತಿಳ್ಕೋಬೇಕು. class A, class B, class C, class D, class E. So 5 addresses are there. So ಅದೊಂದು ರೇಂಜ್ ಬಂದು ಹೆಂಗಿರುತ್ತೆ ಅಂದ್ರೆ 1.0.00 to 127.255.255.255 ವರೆಗೂ ಕ್ಲಾಸ್ A ಅಡ್ರೆಸ್ ನ ರೇಂಜ್ ಆಗಿರುತ್ತೆ. ಮತ್ತೆ ಕ್ಲಾಸ್ B ಬಂದು 128 to 191. ಅದೇ ಇಲ್ಲಿ ಚೇಂಜ್ ಆಗುತ್ತೆ. 128.000 ಇಂದ ಹಿಡಿದು 191.255. ಸೊ ಇದು ಬಂದು ಕ್ಲಾಸ್ ಬಿ. ಇದು ಕ್ಲಾಸ್ ಸಿ ಬಂದು 192 ಇಂದ 223 ವರೆಗೂ ಕ್ಲಾಸ್ ಸಿ ಆಗಿರುತ್ತೆ. ಕ್ಲಾಸ್ ಡಿ ಬಂದು 224 to 239 ಇಸ್ ಯೋರ್ ಕ್ಲಾಸ್ ಡಿ. ಕ್ಲಾಸ್ ಇ ಬಂದು 242 to 255 ಇಸ್ ಯೋರ್ ಕ್ಲಾಸ್ ಇ ಆಗಿರುತ್ತೆ. ಸೊ ನಿಮ್ಗೆ ಒಂದು IP ಅಡ್ರೆಸಸ್ ಅನ್ನ ಕೊಟ್ಬಿಟ್ಟು ಅದು ಯಾವ ಕ್ಲಾಸ್ ಆಫ್ ಅಡ್ರೆಸ್ ಅನ್ನ ಕೇಳ್ಬೋದು. ಸೊ ಅದರಿಂದ ನಿಮ್ಗೆ ಕರೆಕ್ಟಾಗಿ ಇದು ಯಾವ ರೇಂಜಲ್ಲಿ ಬರುತ್ತೆ ಅಂತ ಗೊತ್ತಾದ್ರೆ ನಿಮ್ಮ ಒಂದು ಫಸ್ಟ್ ಆಕ್ಟೈಲ್ ಸಿಸ್ಟಮ್ ನೋಡಿದ ತಕ್ಷಣ ನೀವು ಹೇಳ್ಬೋದು ಯಾವ ಕ್ಲಾಸ್ ಅಡ್ರೆಸಸ್ ಅಂತ. ಸೊ ಈ ರೇಂಜಲ್ಲಿ ಬಂದರೆ ಇಟ್ ಈಸ್ ಯೋರ್ ಕ್ಲಾಸ್ ಎ. ಸೊ ಈ ರೇಂಜಲ್ಲಿ ಬಂದರೆ ಕ್ಲಾಸ್ ಬಿ. ಸೊ ಅದೇ ಥರ. ನೆಕ್ಸ್ಟ್ ನಮ್ಗೆ ಕೇಳಿರುವಂಥ ಕ್ವಶನ್ ಏನು, ಎಷ್ಟು ಯಾವುದರಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಹೋಸ್ಟ್ ಇರುತ್ತೆ
ಸೊ ಯಾವುದರಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ನೆಟ್ವರ್ಕ್ ಇರುತ್ತೆ ಅಂತಾನು ಕೇಳ್ಬೋದು. ಸೊ ಇವಾಗ ಕ್ಲಾಸ್ ಏನಂತ ಹೋದ್ರೆ 1 ನೆಟ್ವರ್ಕ್ ಐಡಿ ಇರುತ್ತೆ, 3 ಹೋಸ್ಟ್ ಐಡಿಸ್ ಇರುತ್ತೆ. ಸೊ ಕ್ಲಾಸ್ ಬಿ 2 ನೆಟ್ವರ್ಕ್ ಆ್ಯಂಡ್ 2 ಹೋಸ್ಟ್. ಕ್ಲಾಸ್ ಸಿ ಅಲ್ಲಿ ಏನಾಗುತ್ತೆ 3 ನೆಟ್ವರ್ಕ್ಸ್ 1 ಹೋಸ್ಟ್ ಇರುತ್ತೆ. ಓಕೆನಾ. ಸೊ ದೀಸ್ ಆರ್ ದಿ ವೆರಿ ಇಂಪಾರ್ಟೆಂಟ್ ಇನ್ IP ಅಡ್ರೆಸ್ ಕ್ಲಾಸಿಫಿಕೇಶನ್ಸ್. ಇದನ್ನ ಕಲ್ತ್ಕೊಂಡಿರ್ಬೇಕು. ಓಕೆನಾ. ಸೊ ಪಾಸಿಂಗ್ ಟು ದ ಕ್ವಶನ್. ನಮ್ಗೆ ಕೇಳಿರೋದು ಯಾವುದರಲ್ಲಿ ಗ್ರೇಟೆಸ್ಟ್ ನಂಬರ್ ಆಫ್ ಹೋಸ್ಟ್ ಇರುತ್ತೆ ಅಂತ ಆಲ್ರೆಡಿ ನೋಡಿದ್ವಿ. ಕ್ಲಾಸ್ ಎ ಹ್ಯಾಸ್ ಅ ಹೈಯೆಸ್ಟ್ ಹೋಸ್ಟ್. ಓಕೆ. ನೆಕ್ಸ್ಟ್ ಕ್ವಶನ್. ಗೇಟ್ವೇಸ್ ಕ್ಯಾನ್ ಫಂಕ್ಷನ್ ಆಲ್ ದ ವೇ ಅಪ್ ಟು ಸೆಷನ್ ಲೇಯರ್ವರೆಗೂ ಗೇಟ್ವೇ ಅನ್ನ ಕೆಲಸ ಮಾಡ್ಬೋದು. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್, ಪಾಸಿಂಗ್ ಟು ದ ನೆಕ್ಸ್ಟ್ ಕ್ವಶನ್. ಇನ್ OSI reference model, end-to-end connectivity is provided from host to host in the dash. ಸೊ ಇನ್ ದಿ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಫಸ್ಟ್ OSI ಮಾಡಲ್ ಹೇಗಿರುತ್ತೆ, ಎಷ್ಟು ಲೇಯರ್ಸ್ ಇದೆ ಅಂತ ತಿಳ್ಕೊಳ್ಳೋಣ. ಅದಕ್ಕೆ ಇಮೇಜ್ ಇದೆ ನೋಡ್ಕೊಂಬರೋಣ. OSI ಲೇಯರ್. ಸೊ OSI ಲೇಯರ್ ಅಲ್ಲಿ 7 ಲೇಯರ್ಸ್ ಇರುತ್ತೆ. ಮತ್ತೆ ನೆಕ್ಸ್ಟ್ ಇನ್ನೊಂದು ಮಾಡಲ್ ಬಂದಿದೆ TCP and IP, ಟ್ರಾನ್ಸ್ಫರ್ ಕಂಟ್ರೋಲ್ ಪ್ರೋಟೋಕಾಲ್ಸ್ ಅಂಡ್ ಇಂಟರ್ನೆಟ್ ಪ್ರೋಟೋಕಾಲ್ಸ್ ಅಂತ ಬರುತ್ತೆ. ಸೊ ಅದರಲ್ಲಿ 4 ಲೇಯರ್ಸ್ ಇರುತ್ತೆ, ಇದರಲ್ಲಿ 7 ಲೇಯರ್ಸ್ ಇರುತ್ತೆ. ಫಸ್ಟ್ ಫಿಸಿಕಲ್ ಲೇಯರ್, ಡೇಟಾ ಲಿಂಕ್ ಲೇಯರ್, ನೆಟ್ವರ್ಕ್ ಲೇಯರ್, ಟ್ರಾನ್ಸ್ಪೋರ್ಟ್ ಲೇಯರ್, ಸೆಷನ್ ಲೇಯರ್, ಪ್ರೆಸೆಂಟೇಷನ್ ಅಂಡ್ ಅಪ್ಲಿಕೇಶನ್. ಸೊ ದೀಸ್ ಆರ್ ದ 7 ಲೇಯರ್ಸ್. ಒಂದೊಂದು ಲೇಯರ್ಸ್ ಅಲ್ಲೂ ಒಂದೊಂದು ಎಕ್ಸಾಂಪಲ್ಸ್ ಇದಾವೆ. ಆ ಎಕ್ಸಾಂಪಲ್ಸ್ ನೋಡ್ಕೋಬೇಕು, ಯಾವ್ಯಾವ ಲೇಯರ್ಸ್ ಏನೇನು ಮಾಡುತ್ತೆ. ಸೊ ಫಾರ್ ಎಕ್ಸಾಂಪಲ್ ಫಿಸಿಕಲ್ ಲೇಯರ್, ಇಟ್ ಈಸ್ ಅ ಫಿಸಿಕಲ್ ವೈರ್. ಸೊ ಎಕ್ಸಾಂಪಲ್ ಬಂದು ಹಬ್ಸು, ಕೇಬಲ್ಸ್ ಏನೇನು ಯೂಸ್ ಮಾಡ್ತೀವಿ, RJ45. ಸೊ ದಟ್ ಈಸ್ ಯುವರ್ ಫಿಸಿಕಲ್ ಲಿಂಕ್ ಲೇಯರ್ ಅಲ್ಲಿ ಬರುತ್ತೆ. ಡೇಟಾ ಲಿಂಕ್ ಲೇಯರ್ ಇದೆ MAC ಅಡ್ರೆಸಸ್ ಟ್ರಾನ್ಸ್ಮಿಟಿಂಗ್ ಆಫ್ ಪ್ಯಾಕೆಟ್ಸ್, data packets. So example ಬಂದು switches. Next one, networking layers ಅಲ್ಲಿ ಏನಾಗುತ್ತೆ, assigning of your IP addresses is done by your networking layers. So there we are routing layer 3 switches. These all comes under your networking layer ಅಲ್ಲಿ ಬರುತ್ತೆ. Transport layer ಅಲ್ಲಿ it is a transportation between the two hosts in protocol transitions and error handling. TCP ಟ್ರಾನ್ಸ್ಫರ್ ಕಂಟ್ರೋಲ್ ಪ್ರೋಟೋಕಾಲ್, UDP ಯೂಸರ್ ಡೇಟಾ ಟ್ರಾನ್ಸ್ಫರ್ ಪ್ರೋಟೋಕಾಲ್ಸ್ ಎಲ್ಲ ಬಂದು ಟ್ರಾನ್ಸ್ಪೋರ್ಟ್ ಲೇಯರ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಬಂದು ಸೆಷನ್ ಲೇಯರ್. ಸೆಷನ್ ಲೇಯರ್ ಅಲ್ಲಿ ಏನೇನಾಗುತ್ತೆ, ವಿಚ್ ವಿಲ್ establish and ends the connection between any two hosts. Okay. So session layer ಅಲ್ಲಿ ಏನಾಗುತ್ತೆ, ಎರಡು ಎಸ್ಟಾಬ್ಲಿಷ್ಮೆಂಟ್ ಮತ್ತೆ ಕನೆಕ್ಷನ್ ಎಂಡಿಂಗ್ ಏನು ಯೂಸ್ ಮಾಡ್ತೀವಿ ಅದು ಬಂದು ಸೆಷನ್ ಲೇಯರ್ ಅಲ್ಲಿ ಆಗುತ್ತೆ. ನೆಕ್ಸ್ಟ್ ಬಂದು ಪ್ರೆಸೆಂಟೇಷನ್ ಲೇಯರ್. ಪ್ರೆಸೆಂಟೇಷನ್ ಲೇಯರ್ ಅಲ್ಲಿ ಎನ್ಕ್ರಿಪ್ಟಿಂಗ್ ಅಂಡ್ ಡಿಕ್ರಿಪ್ಟಿಂಗ್ ಪ್ರೋಸೆಸ್ ವಿಲ್ ಬಿ ಡನ್ ಬೈ ಯುವರ್ ಪ್ರೆಸೆಂಟೇಷನ್ ಲೇಯರ್. ಅಪ್ಲಿಕೇಶನ್ ಲೇಯರ್ಸ್, ಯೂಸರ್ ಅಪ್ಲಿಕೇಶನ್ಸ್, ಎಂಡ್ ಯೂಸರ್ ಅಪ್ಲಿಕೇಶನ್ಸ್ ಗೆ ಸರ್ವಿಸ್ ಪ್ರೊವೈಡರ್ಸ್ ನ ವಿ ಆರ್ ಯೂಸಿಂಗ್ ದ ಅಪ್ಲಿಕೇಶನ್ ಲೇಯರ್ಸ್. ಸೊ ದೀಸ್ ಆರ್ ದಿ ಲೇಯರ್ಸ್ ಅಂಡ್ ಇಟ್ಸ್ ಫಂಕ್ಷನ್ಸ್ ಅಂಡ್ ಎಕ್ಸಾಂಪಲ್ಸ್. ಓಕೆ. So passing to the question. In question ಅಲ್ಲಿ ಕೇಳಿರೋದೇನು, ಎಂಡ್ ಟು ಎಂಡ್ ಕನೆಕ್ಟಿವಿಟೀಸ್ನ ಪ್ರೊವೈಡ್ ಮಾಡೋದಕ್ಕೆ ಏನು ಯೂಸ್ ಮಾಡ್ತೀರಾ, ಯಾವ ಲೇಯರ್ ಯೂಸ್ ಮಾಡ್ತೀರಾ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಯುವರ್ ಟ್ರಾನ್ಸ್ಪೋರ್ಟ್ ಲೇಯರ್ನ ಯೂಸ್ ಮಾಡ್ತೀವಿ. ಓಕೆನಾ. ನೆಕ್ಸ್ಟ್ ಕ್ವಶನ್. Decryptions and encryptions of data are responsibility of. ಸೊ ಡಿಕ್ರಿಪ್ಷನ್ಸು ಎನ್ಕ್ರಿಪ್ಷನ್ಸ್ ಆಫ್ ಡೇಟಾಸ್ನ ಯಾವುದು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ, ಯಾವ ಲೇಯರ್ ಸಿಗುತ್ತೆ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಯುವರ್ ಡಿಕ್ರಿಪ್ಷನ್ಸ್. ನೀವು ಇಷ್ಟೊತ್ತು ನೋಡಿದ್ರೆ ಆ ಲೇಯರಲ್ಲಿ ಯಾವ ಲೇಯರ್ಗೆ ಇರುತ್ತೆ ಅಂತ. ಓಕೆ. ಸೊ ಇಟ್ ಈಸ್ ನಥಿಂಗ್ ಬಟ್ ಯುವರ್ decryptions and encryptions comes under your presentation layer. Passing to the next question. A repeaters takes a weak or corrupted signals and dash it. ಸೊ ಯಾವುದೇ ಒಂದು ರಿಪೀಟರ್ಸ್ ಇನ್ ಬಿಟ್ವೀನ್ ದ ಕೇಬಲ್ಸ್ನ ನಾವು ರಿಪೀಟರ್ಸ್ನ ಆ್ಯಡ್ ಮಾಡಿರ್ತೀವಿ. ರಿಪೀಟರ್ಸ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಸೊ ಟು ರೀಜನರೇಟ್ ದ ಸಿಗ್ನಲ್ಸ್ ವಿಚ್ ಇಸ್ ವೀಕರ್ ಆರ್ ಕರಪ್ಟೆಡ್ ಸಿಗ್ನಲ್ಸ್. ಸೊ ದ ರೈಟ್ ಆನ್ಸರ್ ಈಸ್ ರೀಜನರೇಟ್ಸ್. ರಿಪೀಟರ್ಸ್ನೇ ಏನಕ್ಕೆ ಯೂಸ್ ಮಾಡಿರ್ತೀವಿ ಅನ್ನೋ ಒಂದು ಕ್ವಶನ್ ಬೇಸ್ ಮೇಲೆ ಕೇಳಿದೆ. ಓಕೆ. ನೆಕ್ಸ್ಟ್ ಕ್ವಶನ್. ಡ್ಯಾಶ್ ಕೇಬಲ್ ಇಸ್ ಜನರಲಿ ಯೂಸ್ಡ್ ಫಾರ್ ಕೇಬಲ್ ಟೆಲಿವಿಷನ್ ಕನೆಕ್ಷನ್ಸ್. ಸೊ ಯಾವ ಒಂದು ಕೇಬಲನ್ನು ನಿಮ್ಮ ಒಂದು TV ಇನ್ನೊಂದು ಟೆಲಿವಿಷನ್ ಬ್ರಾಡ್ಕಾಸ್ಟಿಂಗ್ಸ್ ಅಲ್ಲಿ ಯೂಸ್ ಮಾಡ್ತೀವಿ ಅಂತ ಕೇಳಿದ್ದಾರೆ. ಓಕೆನಾ. ಆಪ್ಟಿಕಲ್ ಫೈಬರ್ ಬಂದು ಇಟ್ ಈಸ್ ಯೂಸಸ್ ಲೈಟ್ ಸೋರ್ಸಸ್ ಫಾರ್ ಯುವರ್ ಕಮ್ಯುನಿಕೇಶನ್ಗೋಸ್ಕರ ಲೈಟ್ ಸೋರ್ಸಸ್ನ ಯೂಸ್ ಮಾಡ್ತೀವಿ. ಓಕೆನಾ. ಸೊ ಇವಾಗ ನಿಮ್ಮ ಒಂದು ಟೆಲಿಫೋನ್ಸಲ್ಲಿ ಇದನ್ನ ಯೂಸ್ ಮಾಡೋಕ್ಕೆ ಸೆಕೆಂಡ್ UTP ಅಂದರೆ ಅನ್ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್ ಕೇಬಲ್ಸ್ ಅಂತ. ಸೊ ಇದು ಮತ್ತೆ ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್ ಕೇಬಲ್ಸು ಎರಡೂ ಬಂದು ಟೆಲಿಫೋನ್ ನೆಟ್ವರ್ಕ್ಸ್ ಅಲ್ಲಿ ಯೂಸ್ ಮಾಡ್ತಾ ಇದ್ವಿ. ಓಲ್ಡೆಸ್ಟ್ ಫಾರ್ಮ್ ಆಫ್ ಟೆಲಿಫೋನ್ ನೆಟ್ವರ್ಕ್ಸ್, ನಿಮ್ಮ ಒಂದು ಲ್ಯಾಂಡ್ಲೈನ್ಸ್ ಅಲ್ಲಿ ಯೂಸ್ ಮಾಡುವಂಥ ಇದು ಕೇಬಲ್, ಪೇರ್ ಆಫ್ ಕೇಬಲ್ಸ್. ಓಕೆನಾ. ನೆಕ್ಸ್ಟ್ ಬಂದು ಕೋಆಕ್ಸಿಯಲ್ ಕೇಬಲ್ಸ್. ಸೊ ದಿಸ್ ಕೋಆಕ್ಸಿಯಲ್ ಕೇಬಲ್ಸ್ ಈಸ್ ಯೂಸ್ಡ್ ಇನ್ ಯುವರ್ TV ಆಪರೇಟಿಂಗ್ಸ್. ಅಂದರೆ ನಿಮ್ಮ ಒಂದು ಟೆಲಿವಿಷನ್ ಕೇಬಲ್ಸ್ ಅಲ್ಲಿ ನೋಡಿರ್ಬೋದು, ಬ್ಲ್ಯಾಕ್ ಶೀಡಿಂಗ್ ಮಾಡಿರ್ತಾರೆ, ಅದಾದ್ಮೇಲೆ ಮೆಶ್ ಇರುತ್ತೆ, ಅದಾದ್ಮೇಲೆ ವೈಟ್ ಟಾಪಿಂಗ್ ಇರುತ್ತೆ, ವೈಟ್ ಪ್ಲಾಸ್ಟಿಕ್ ಟ್ಯೂಬ್ ಇರುತ್ತೆ, ಅದ್ರ ಆದ್ಮೇಲೆ ಪಿನ್ ಬಂದಿರುತ್ತೆ ಒಂದು ಕಾಪರ್ ಪಿನ್. ಸೊ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಕೋಆಕ್ಸಿಯಲ್ ಕೇಬಲ್. ನೆಕ್ಸ್ಟ್ ಕ್ವಶನ್. HTML ಇಸ್ ಅ ಸಬ್ಸೆಟ್ ಆಫ್ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ HTML ಅಂದ್ರೆ ಏನು, ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ಇದು ಯಾವುದರ ಸಬ್ಸೆಟ್ ಆಗಿರುತ್ತೆ ಅಂದರೆ SGM. SGM ಎಲ್ಲ ಅಂದರೆ ಸ್ಟ್ಯಾಂಡರ್ಡೈಸ್
ಜನರಲೈಸ್ಡ್ ಮಾರ್ಕಪ್ ಲ್ಯಾಂಗ್ವೇಜ್ನ ಒಂದು ಸಬ್ಸೆಟ್ ಆಗಿ HTML ರೂಪುಗೊಂಡಿದೆ. ಸೊ XML ಅಂದ್ರೆ ಏನು? ಎಕ್ಸ್ಟೆಂಡಬಲ್ ಮಾರ್ಕಪ್ ಲ್ಯಾಂಗ್ವೇಜಸ್. These are languages, not the database. Okay. So passing to the next question. Next question is, which of the following tag is used to mark the beginning of the paragraph? So ಯಾವ ಒಂದು ಟ್ಯಾಗ್ ಅನ್ನ ಯೂಸ್ ಮಾಡಿದ್ರೆ ಪ್ಯಾರಾಗ್ರಾಫ್ ಬಿಗಿನಿಂಗ್ ಅಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಇಟ್ ಇಸ್ P. ಓಕೆ, P ಟ್ಯಾಗ್ ನ ಯೂಸ್ ಮಾಡಿರ್ತೀವಿ. ನೆಕ್ಸ್ಟ್ TD ಅಂದ್ರೆ ಟೇಬಲ್ ಡೇಟಾ ಟ್ಯಾಗ್ಸ್. ಸೊ ಟೇಬಲ್ ಯಾವುದೋ ಒಂದು ಟೇಬಲ್ಸ್ಗೆ ಡೇಟಾಸ್ ನ ಆಡ್ ಮಾಡೋದಕ್ಕೆ ವಿ ಆರ್ ಯೂಸಿಂಗ್ ದ TD. DR ಅಂದ್ರೆ ಬ್ರೇಕ್ ಅಂದ್ರೆ ಯಾವುದೋ ಒಂದು ಸೆಂಟೆನ್ಸ್ ಅನ್ನ ಬ್ರೇಕ್ ಮಾಡೋದಕ್ಕೆ ವಿ ಆರ್ ಯೂಸಿಂಗ್ ದ ಬ್ರೇಕ್ ಟ್ಯಾಗ್. DTD begins with the word. So DTD begins with the word andre it is nothing but document type anta ee word na beginning agirutte DTD and DTD. Okay, so next question, XML. So XML andre nanu already helidini extendable markup language. It is not a database, it is only a language. Okay, the option is 3. XML is not a database, it's a language. Okay, next question, how many root element can an XML document have? ಎಷ್ಟು ರೂಟ್ ಎಲಿಮೆಂಟ್ಸ್ ಇರುತ್ತೆ XML ಅಲ್ಲಿ ಡಾಕ್ಯುಮೆಂಟ್ಸ್ ಅಲ್ಲಿ ಅಂತ ಕೇಳಿದರೆ it will have only one root element which is available in your XML documents. Next question, what will be output of the following PHP code? So PHP code ನ ಇಲ್ಲಿ ಕೊಟ್ಟಿದ್ದಾರೆ, ಅದರಲ್ಲಿ ಯಾವ ಔಟ್ಪುಟ್ ಇಲ್ಲಿ ಸೂಕ್ತವಾಗಿರುತ್ತೆ ಅಂತ ಆಪ್ಷನ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಸೊ PHP ಪ್ರಿಂಟ್ ಈಕೋ ಹಲೋ ವರ್ಲ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಬಂದು ಪ್ರಿಂಟ್ ಅಂತ ಕೊಟ್ಟಿರೋದ್ರಿಂದ ಇದು ಒಳಗಡೆ ಇರುವಂತ ಏನಿರುತ್ತೆ ಅದನ್ನ ಮಾತ್ರ ಪ್ರಿಂಟ್ ಮಾಡುತ್ತೆ. ಈಕೋ ಹಲೋ ವರ್ಲ್ಡ್ ಅನ್ನ ಔಟ್ಪುಟ್ ಆಗಿ ಕೊಡುತ್ತೆ. ಓಕೆನಾ? ಸೊ ಪಾಸಿಂಗ್ ಟು ನೆಕ್ಸ್ಟ್ ಕ್ವೆಶ್ಚನ್, ಹೂ ಇಸ್ ದ ಫಾದರ್ ಆಫ್ PHP? ಅಂದ್ರೆ PHP ಅನ್ನ ಸ್ಥಾಪಕರು ಯಾರು ಅಂತ ಕೇಳಿದ್ದಾರೆ. ಸೊ ಇಟ್ ಈಸ್ ದ ಆನ್ಸರ್ ಈಸ್ ಆಪ್ಷನ್ 1, ರಾಮಸ್ ಲೆಥರ್ಫೋರ್ಡ್ ಇಸ್ ಯೋರ್ ಫಾದರ್ ಆಫ್ ಯೋರ್ PHP. ಓಕೆನಾ? ಸೊ ನೆಕ್ಸ್ಟ್ ಕ್ವೆಶ್ಚನ್, PHP ನ್ಯೂಮರಿಕಲ್ ಇಂಡೆಕ್ಸ್ array begins with dash position. So ನೀವು obviously arrays ನ ಓದಿರ್ತೀರಾ. arrays ನ ಇಂಡೆಕ್ಸ್ ನಂಬರ್ ಫಸ್ಟ್ ಇನಿಷಿಯಲ್ ಇಂಡೆಕ್ಸ್ ನಂಬರ್ ಬಿಗಿನಿಂಗ್ ಆಗೋದೇನು 0 ನಲ್ಲಿ. ಹಾಗೆ PHP ನಲ್ಲೂ ಕೂಡ the index number will be starting with a position called 0. Okay, passing to the next question, which inbuilt function will add a value to the end of an array? So ಯಾವ ಒಂದು ಇನ್ಬಿಲ್ಟ್ ಫಂಕ್ಷನ್ಸ್ ಅನ್ನ PHP ನಲ್ಲಿ ಯೂಸ್ ಮಾಡಿದ್ರೆ ನಿಮ್ಮ ಒಂದು ಅರೇಗೆ ಇನ್ನೊಂದು ಎಲಿಮೆಂಟ್ ಅದು ಎಂಡ್ ಆಫ್ ದಿ ಅರೇಗೆ ಆಡ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ದಟ್ ಈಸ್ ಅರೇ ಪುಷ್ ಅನ್ನೋ ಫಂಕ್ಷನ್ ಅನ್ನು ಯೂಸ್ ಮಾಡಿದ್ರೆ ಯು ಕ್ಯಾನ್ ಆಡ್ ದ ವ್ಯಾಲ್ಯೂ ಟು ದ ಯುವರ್ ಅರೇ. Okay, next question, in PHP in pattern matching the dash regular expressions are compiled into PHP. ಸೊ ಯಾವ ಒಂದು ಪ್ಯಾಟರ್ನ್ ಮ್ಯಾಚಿಂಗ್ ನ ರೆಗ್ಯುಲರ್ ಎಕ್ಸ್ಪ್ರೆಷನ್ ಆಗಿ ಯೂಸ್ ಮಾಡಿದ್ರೆ PHP ಯೂಸ್ ಮಾಡ್ತೀವಿ ಅಂದ್ರೆ POSIX ನ ಜಾಸ್ತಿ ಯೂಸ್ ಮಾಡ್ತೀವಿ ಟು having a regular expressions compile ಮಾಡೋದಕ್ಕೆ PHP ನಲ್ಲಿ. ಓಕೆನಾ? ಸೊ ದಿಸ್ ಇಸ್ ಎಂಡ್ ಆಫ್ ದಿ ಸೆಷನ್. ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಸೆಷನ್ ಅಲ್ಲಿ ನೆಕ್ಸ್ಟ್ ಕ್ವಶನ್ ಪೇಪರ್ ಜೊತೆಗೆ ಎಕ್ಸ್ಪ್ಲನೇಷನ್ ಜೊತೆಗೆ ಮೀಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.